ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಮಧುರ್ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲೇ ಈಸಿಯಾಗಿ ಮಧುರ್ ವಡೆ ಹೇಗೆ ಮಾಡೋದು ಅಂತ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಯಾವ್ಯಾವ ಸಾಮಗ್ರಿ ಬೇಕು ಅಂತ. 1 ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ. ಈ ಕಪ್ಪಲ್ಲಿ, ಅದೇ ಕಪ್ಪಲ್ಲಿ ಮೀಡಿಯಮ್ ರವೆ, ಉಪ್ಪಿಟ್ಟಿಗೆ ಹಾಕ್ತೀವಲ್ಲ ಅದೇ ರವೆ 1 ಕಪ್ಪು, ಮೈದಾ 1 ಕಪ್ಪು, ರವೆ 1 ಕಪ್ಪು, ಅಕ್ಕಿ ಹಿಟ್ಟು ಅರ್ಧ ಕಪ್. ಈ ಮೂರನ್ನ ಫಸ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬಿಸಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಕಾಯಿಸ್ಬಿಟ್ಟು 1-2 ಸ್ಪೂನ್, ಜಾಸ್ತಿ ಬೇಡ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಟಿ ಕೊಡೋದು ಅಂತೀವಲ್ಲ, ಇಲ್ಲಾಂದರೆ ತುಂಬ ಗಟ್ಟಿ ಬಂದುಬಿಡುತ್ತೆ. ಹಾಕ್ಬಿಟ್ಟು ಬಿಸಿ ಎಣ್ಣೆ ಆಗಲಿ ತುಪ್ಪ ಆಗಲಿ, ನಾನಿವತ್ತು ತುಪ್ಪ ಉಪಯೋಗಿಸ್ತಾ ಇದ್ದೀನಿ. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿರೋಂಥ ಈರುಳ್ಳಿ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಅಚ್ಕಾರದ ಪುಡಿ, ಗೋಡಂಬಿ ಆಪ್ಷನಲ್ಲು, ಬಿಳಿ ಎಳ್ಳು, ಉಪ್ಪು, ಇದು ಕಡಲೆಬೀಜ, ಪುಡಿ ಮಾಡ್ಕೊಂಡಿರೋಂಥ ಕಡಲೆಬೀಜ, ಹುರಿದಿಲ್ಲ ಹಸಿ ಕಡಲೆ. ಇದು ಕಡಲೆನ ಸುಮ್ಮನೆ ತರಿಯಾಗಿ ಒಂದು ರನ್ ಮಾಡ್ಕೊಂಡಿರೋದು ಮಿಕ್ಸಿ ಜಾರಲ್ಲಿ. ಫಸ್ಟ್ ಇದಕ್ಕೆ ತುಪ್ಪ ಕಾಯಿಸಿ ಹಾಕೋಣ. ತುಪ್ಪ ಕಾಯಿಸಿದ್ದೀನಿ, ಹಾಕ್ತಾಯಿದ್ದೀನಿ ನೋಡಿ. ಈ ಥರ ನೊರೆ ಬರಬೇಕು. ತಕ್ಷಣ ಕೈಯಿಂದ ಮುಟ್ಬೇಡಿ. ಡೀಪ್ ಫ್ರೈಗೆ ಎಣ್ಣೆ ಬೇಕು. ಇದು ಸ್ವಲ್ಪ ಹಾಕಿದ ತಕ್ಷಣ ಫಸ್ಟ್ 1 ಸ್ಪೂನ್ ತಗೊಂಡು ಈ ಥರ ಕಲಿಸ್ಕೊಳ್ಳಿ. ಕೈಯಲ್ಲಿ ಮುಟ್ಟಬೇಡಿ, ಬಿಸಿ ಇರುತ್ತಲ್ಲ. ಇವಾಗ ಫಸ್ಟ್ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡೋಣ. ಈ ಥರ ಕೈಯಲ್ಲಿ ಫಸ್ಟು ತುಪ್ಪ ಕಾಯಿಸಿ ಹಾಕಿದ್ವಲ್ಲ, ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಈ ಥರ ಉದ್ದುದ್ದನೇ ಇರಬೇಕು, ಚೆನ್ನಾಗಿರುತ್ತೆ ಈರುಳ್ಳಿ. ಈರುಳ್ಳಿ, ಉಪ್ಪು ನೋಡ್ಕೊಳ್ಳಿ ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಫಸ್ಟ್ ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪು. ಚೆನ್ನಾಗಿ ಈರುಳ್ಳಿಯಲ್ಲಿರೋ ತೇವಾಂಶ ಎಲ್ಲ ಈ ಹಿಟ್ಟಿಗೆ ಹೊಂದ್ಕೋಬೇಕು. ಆ ಥರ ಚೆನ್ನಾಗಿ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ಕಲಿಸ್ಬೇಕು. ಕೈಯಲ್ಲಿ ಈ ಥರ ಕಲಿಸಿದ್ಮೇಲೆ ಶುಂಠಿ ಕಟ್ ಮಾಡ್ಕೊಂಡಿರೋ ಅಂಥದ್ದು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೆಲವರು ಕೊತ್ತಂಬರಿ ಸೊಪ್ಪು ಹಾಕ್ತಾರೆ, ನಾನು ಹಾಕ್ತಾಯಿಲ್ಲ. ಗೋಡಂಬಿ ಕೂಡ ಆಪ್ಷನಲ್ ನೋಡಿ, ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಕಡಲೆ ಬೀಜ ಮಾತ್ರ ಕಂಪಲ್ಸರಿ, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಳಿ ಎಳ್ಳು, ಸ್ವಲ್ಪ ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಹಾಕಿದೆಯಲ್ಲ, ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ಮತ್ತೆ ಇನ್ನೊಂದು ಸರಿ ಕ್ಲೀನಾಗಿ ಕಲಿಸ್ಬಿಟ್ಟು, ನಾವು ಅಕ್ಕಿ ರೊಟ್ಟಿ ಹಿಟ್ಟಿಗೆ ಏನು ಹದ ಕಲಿಸ್ತೀವಿ ಅದೇ ಹದದಲ್ಲಿ ನೀರು ಹಾಕಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಸ್ವಲ್ಪ ದಪ್ಪಾಗಿ ತಟ್ಟಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಇವಾಗ ನೀರು ಹಾಕಿ ಕಲಿಸ್ಕೊಳ್ಳೋಣ. ಈ ಥರ ಕಲಸಾದ್ಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಒಂದೇ ಸರಿ ತುಂಬ ಹಾಕ್ಬಿಡಬೇಡಿ, ಸ್ವಲ್ಪ ಹಾಕ್ಕೊಂಡು ಕಲಸಿ ಒಂದು 10 ನಿಮಿಷ ಚೆನ್ನಾಗಿ ನೆನೆಯೋಕೆ ಬಿಟ್ಬಿಡಿ. ಈ ಥರ ನೋಡಿ, ಕ್ಲೀನಾಗಿ ಕೈಯಲ್ಲೇ ಕಲಸಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಉಂಡೆ ಮಾಡಿಕೊಂಡ್ರೆ ಕೈಯಿಂದ ಅದಕ್ಕೆ ಬರಬೇಕು. ಇದನ್ನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲಾಗಲಿ, ಒಬ್ಬಟ್ಟು ಪೇಪರ್ ಮೇಲಾಗಲಿ, ಬಾಳೆ ಎಲೆ ಆಗಲಿ ತಟ್ಕೋಬೇಕು. ಒಂದು 10 ನಿಮಿಷ ಎಣ್ಣೆ ಕಾಯೋವರೆಗೂ ನೆನೆಯೋಕೆ ಬಿಡೋಣ. ಈ ಥರ ಕಲಸಿಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಈ ಥರ ಎಲ್ಲ ಉಂಡೆಗಳು ಮಾಡಿಟ್ಕೊಂಡು, ಈ ಥರ ಒಬ್ಬಟ್ಟು ಪೇಪರ್ ಸಿಗುತ್ತಲ್ಲ, ರೊಟ್ಟಿ ಒಬ್ಬಟ್ಟೆಲ್ಲ ತಡ್ತೀವಿ, ಇದ್ರ ಮೇಲೆ ಎಣ್ಣೆ ಸವರ್ಬಿಟ್ಟು ಈ ಥರ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತಟ್ಕೋಬೇಕು. ಸ್ವಲ್ಪ ದಪ್ಪಕ್ಕೆ ತಟ್ಕೊಳ್ಳಿ. ಎಣ್ಣೆಯಲ್ಲಿ 2 ಕಡೆ ಫ್ರೈ ಮಾಡಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಂಗೆ ಫ್ರೈ ಮಾಡೋಣ. ಎಣ್ಣೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಎಣ್ಣೆ ಚೆನ್ನಾಗಿ ಕಾದಾಗ ಹಾಕಿ, ಆಮೇಲೆ ಉರಿ ಕಮ್ಮಿ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು. ಒಂದು ಕಡೆ ಗೋಲ್ಡನ್ ಕಲರ್ ಆಗಿದೆ. ಇವಾಗ ಎರಡನೇ ಕಡೆ ಬಿಡಿಸಿದ್ದೀನಿ. 2 ಕಡೆ ಕ್ಲೀನಾಗಿ ಬೇಯಲಿ. ಈ ಎಣ್ಣೆ ಇದೆಯಲ್ಲ, ಈ ಥರ
ಬೇಯ್ತಾ ಇರೋವಾಗ ಈ ಥರ ಇರುತ್ತೆ. ಬೆಂದ ಮೇಲೆ ಈ ಥರ ಬಬಲ್ಸ್ ಬರ್ತಾ ಇದೆಯಲ್ಲ, ಇದೆಲ್ಲ ನಿಂತೋಗ್ಬಿಡುತ್ತೆ. ಆವಾಗ ಬೆಂದಿದೆ ಅಂತ ಅರ್ಥ. ನೋಡಿ, ಎರಡು ಕಡೆ ಕ್ಲೀನಾಗಿ ಬೇಯಿಸ್ತು. ಈ ಥರ ತಿರುಗಿಸ್ಕೊಂಡು ಎರಡು ಕಡೆ ಬೇಯಿಸ್ಕೊತಾ ಇರ್ತೀವಿ. ಈರುಳ್ಳಿ ಎಲ್ಲ ಸ್ವಲ್ಪ ಫುಲ್ ಗೋಲ್ಡನ್ ಕಲರ್ ಬರಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ತೆಗೆದುಬಿಡೋಣ. ಎಣ್ಣೆಯಲ್ಲಿ ಆ ಬಾಲ್ಸ್ ಎಲ್ಲ ಬರೋದು ನಿಂತೋಗ್ಬಿಟ್ಟಿದೆ, ಬೆಂದಿದೆ ಅಂತ ಅರ್ಥ. ತೆಗೆದುಬಿಟ್ಟು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮದ್ದೂರು ವಡೆ ರೆಡಿ ಇದೆ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನೀವು ಈ ಥರ ಸೇಮ್ ಇಂಗ್ರೀಡಿಯೆಂಟ್ಸು ಸೇಮ್ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ.